71 ಈಗಾಗಲೇ ಬಹಳ ವರ್ಷ ಆಗ್ಬಿಡೋದು. 34 ವರ್ಷ ಆಗ್ತದೆ. ಈಗ ಮಾತಾಡಕ್ ಹೋಗಲ್ಲ. ಅಧಿಕಾರ ಅಂದ್ರೆ ಅದು 79 ಅಲ್ವಾ? 71 54 ವರ್ಷ ಆಗ್ಬಿಡೋದು. ಅಲ್ಲ, ಪ್ರತೀಕಾರ ಅಂದ್ರೆ ಅದು ಅನ್ನೋ ರೀತಿಯಲ್ಲಿ ಮಾತಾಡೋದು ಶುರುವಾಗಿದೆ. ಈಗ ನಾನು ಅದ್ರ ಬಗ್ಗೆ ಈಗ ನೀವು ಯಾಕೆ ವಾರ ಬಗ್ಗೆ ಬಳಕೆ ಫೈರ್ ಆಗಿದೆ ಮಾತಾಡ್ತಾ ಇದಾರೆ DGMOಗಳು. ಮಾತಾಡ್ಲಿ ಸರ್. 2 ವರ್ಷದ ಕಾರ್ಯಕ್ರಮ ಇದು ವಾರ ನಿಂತಿದೆಯಲ್ಲ, ಮಾಡ್ತೀರಾ ಸರ್? ಮಾಡ್ಬೇಕು ಅಂತ ಮಾಡಿದೀವಿ. ಬಿಕಾಸ್ ಮೊನ್ನೆ ಕ್ಯಾಬಿನೆಟ್ ನಲ್ಲಿ ಅದಿನ್ನೂ ಸೀಜ್ ಫೈರ್ ಆಗಿರ್ಲಿಲ್ಲ. ನಾವು ರಾಹುಲ್ ಗಾಂಧಿಗೆ ಖರ್ಗೆ ಅವ್ರಿಗೆ ಹೇಳ್ಬಿಟ್ಟಿದ್ದು ಮೋಸ್ಟ್ ಲೈಕ್ಲಿ ಮುಂದಕ್ಕೆ ಹೋಗ್ಬೋದು ಅಂತ. ಈಗ ಅವರು ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿಗೆ ಹೇಳ್ಬಿಟ್ಟಿದ್ರಂತೆ ಮುಂದಕ್ಕೆ ಹೋಗ್ಬೋದು ಅಂತ. ಈಗ ಅವ್ರು ಕೇಳ್ಬಿಟ್ಟು ಹೇಳ್ತೀವಿ ಅಂತ ಇವತ್ತು ಹೇಳಿದ್ದಾರೆ. ಇವತ್ತು ಸಾಯಂಕಾಲದೊಳಗಡೆ ಪುನರ್ರಚನೆ ಬಗ್ಗೆ ನಾವು ಮಾಡ್ಬೇಕು ಅಂತ ಇದ್ದೀವಿ. 2 ವರ್ಷದ ಸರ್ಕಾರ ರೆಫರೆಂಡಮ್ ಸಾರ್ವಜನಿಕರಿಗೆ ನಾವು ಮಾಡೋದು ಬೇರೆ ಸರ್. ನೀವು ಆಸ್ ಎ ಚೀಫ್ ಮಿನಿಸ್ಟರ್, ಯಾಕಂದ್ರೆ ಕ್ಯಾಬಿನೆಟ್ ಅಲ್ಲಿ ನೀವು ಒಂದು ಸರ್ಕಾರ ನಡೆಸ್ತಾ ಇರೋದ್ರಿಂದ ಹೌ ಡು ಯು ರೇಟ್ ಯುವರ್ ಗವರ್ನಮೆಂಟ್ ಸರ್? ನಿಮ್ಗೆ ಸರ್ಕಾರ ಯಾವ ತರ ರೇಟ್ ಮಾಡ್ತೀರಾ? ಏನಾದ್ರೂ ನುಡಿದಂತೆ ನಡೆದ ಸರ್ಕಾರ ಇದ್ರೆ ನಮ್ಗೆ ಪಟ್ಟು ಮಾತಿನಂತೆ ನಡ್ಕೊಂಡಿದ್ರೆ ನಮ್ ಸರ್ಕಾರ. ಸಂಪುಟ ಪುನರ್ರಚನೆ ಬಗ್ಗೆ ಏನಾದ್ರು? ಸಂಪುಟ ಪುನರ್ರಚನೆ ಬಗ್ಗೆ ಸಂಪುಟ ಪುನರ್ರಚನೆ ಮಾಡ್ತಾ ಇದ್ದೀರಾ? 2 ವರ್ಷ ಆಗ್ತಾ ಇರೋದ್ರಿಂದ ಎಲ್ಲ ನೀನ್ ಮಾಡ್ಬೇಕು ಅಲ್ಲ, ನಾನ್ ಯಾಕೆ ಮಾಡಿದ್ವಿ? ನೀವು ಚೀಫ್ ಮಿನಿಸ್ಟರ್ ನಾನು ಮಾಡುವಾಗ ನಿಮ್ಗೆ ಹೇಳ್ತೀನಿ. ಅಲ್ಲ, ಆತರ ಸಾಧ್ಯತೆ ಇದೆಯಾ? ಮಾಡುವಾಗ ಹೇಳ್ತೀನಿ ನಿಮ್ಗೆ. ತುಂಬಾ ಜನ ರಿಪ್ಲೈ ಈಸ್ ನಿಮಗೆ ಮಾಡುವಾಗ ಹೇಳ್ತೀನಿ. ಹಳೆ ಮೈಸೂರು ಭಾಗದಲ್ಲೂ ಕೂಡ ಡೊನಾಲ್ಡ್ ಟ್ರಂಪ್ ಅವರು ಯೂಸ್ ಮಾಡಿದಂತಹ ಟ್ವಿಟ್ ಇದೆಯಲ್ಲ ಸರ್, ಬೋತ್ ದ ಕಂಟ್ರೀಸ್ ಆರ್ ಯೂಸಿಂಗ್ ಕಾಮನ್ ಸೆನ್ಸ್ ಅಂತ ಹೇಳಿ ಒಂದು ಟ್ವೀಟ್ ಮಾಡಿದ್ದಾರೆ ಸರ್. ಆ ವರ್ಡ್ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಿದೆ ಸರ್. ಯಾವುದು? ಡೊನಾಲ್ಡ್ ಟ್ರಂಪ್ ಅವರು ಟ್ವೀಟ್ ಮಾಡಿದ್ದಾರೆ, ಅಮೆರಿಕ ಅಧ್ಯಕ್ಷರು ಬೋತ್ ದ ಕಂಟ್ರೀಸ್ ಆರ್ ಯೂಸಿಂಗ್ ಕಾಮನ್ ಸೆನ್ಸ್ ಅಂತ. ಈಗ ನೋಡಪ್ಪ, ಸೀಜ್ ಫೈರ್ ಆಗಿದೆ. ಸೀಜ್ ಫೈರ್ ವೆಲ್ಕಮ್ ಮಾಡಿದ್ದೀನಿ. ಗೊತ್ತಾಯ್ತಾ? ಕಾರಣಗಳನ್ನ ಇವತ್ತು DGMOಗಳು ಮೀಟಿಂಗ್ ಆದ್ಮೇಲೆ ಏನು ಅಂತ ಗೊತ್ತಾಗುತ್ತೆ.